ಮೋದಿ ಹೇಳ್ತಾರೆ ನಮ್ಮ ದೇಶ ವಿಶ್ವಗುರು ಅಂತ. ಆದರೆ ಒಂದು ದೊಡ್ಡ ಪ್ರಶ್ನೆ ಇದೆ, ಗುರು ಅರ್ಥ ಏನಿದೆ? ನಮ್ಮ ಹತ್ತಿರ ನಮ್ಮ ಗೂಗಲ್ ಇಲ್ಲ, ಯೂಟ್ಯೂಬ್ ಇಲ್ಲ, ಅಥವಾ ನಮ್ಮ ಹತ್ತಿರ ChatGPT ಕೂಡ ಇಲ್ಲ. ಹಾಗಾದರೆ ನಾವು ಟೆಕ್ನಾಲಜಿಯಲ್ಲಿ ಹೇಗೆ ವಿಶ್ವಗುರು ಆಗೋದು? ಶಿಕ್ಷಕರು ರಸ್ತೆ ಮೇಲಿದ್ದಾರೆ, ವಿದ್ಯಾರ್ಥಿ ತನ್ನ ಹಕ್ಕುಗಳನ್ನು ಬೇಡುತ್ತಿದ್ದಾರೆ, ಪದವಿ ಪಡೆದ ಯುವಕರು ಉದ್ಯೋಗಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಹಾಗಾದರೆ ನಾವು ವಿಶ್ವಗುರು ಎಂದು ಹೇಗೆ ಭಾವಿಸಬಹುದು? ನಿಜವಾದ ಹೋರಾಟ ಧರ್ಮ ಮತ್ತು ಘರ್ಷಣೆ ಬಗ್ಗೆ ಅಲ್ಲ. ನಿಜವಾದ ಹೋರಾಟವೆಂದರೆ ಶಿಕ್ಷಣ, ಸಂಶೋಧನೆ, ವೃತ್ತಿ ಮತ್ತು ಆಧುನಿಕ ತಂತ್ರಜ್ಞಾನ. ದೇಶವು ಭಾಷಣಗಳ ಮೂಲಕವಲ್ಲ, ಜ್ಞಾನ, ಅವಕಾಶ ಮತ್ತು ಪ್ರಶ್ನೆಗಳ ಮೂಲಕ ಪ್ರಗತಿ ಸಾಧಿಸುತ್ತದೆ. ವಿಶ್ವಗುರು ಆಗಲು ಮೊದಲು ಸತ್ಯವನ್ನು ಎದುರಿಸಬೇಕಾಗುತ್ತದೆ.